ನಾನು ಯಾವಾಗಲೂ ಸಿನಿಮಾದ ಪ್ರಚಾರಕ್ಕೆ ಸಿದ್ಧನಾಗಿದ್ದೆ. ಅದಕ್ಕಾಗಿ ನನ್ನ ಮ್ಯಾನೇಜರ್ ಮೂಲಕ ಚಿತ್ರತಂಡವನ್ನು ಸಂಪರ್ಕಿಸಿ ಟ್ರೈಲರ್ ಡಬ್ಬಿಂಗ್ ಯಾವಾಗ ಮಾಡೋಣ ಎಂದು ಕೇಳಿಸಿದ್ದೆ. ಆದರೆ ಚಿತ್ರತಂಡ ಮೊದಲು ಟ್ರೈಲರ್ ಲಾಂಚ್ಗೆ ಬನ್ನಿ, ನಂತರ ಈ ಬಗ್ಗೆ ಮಾತನಾಡೋಣ ಎಂದು ಹೇಳಿತ್ತು. ನಾನು ಖುಷಿಯಿಂದ ಕಾರ್ಯಕ್ರಮಕ್ಕೆ ಹೋಗಲು ತಯಾರಾಗಿದ್ದೆ. ಆದರೆ ಕಾರ್ಯಕ್ರಮದ ಹಿಂದಿನ ರಾತ್ರಿ ಬಹಳ ಕಷ್ಟಪಟ್ಟು ಟ್ರೈಲರ್ ತರಿಸಿಕೊಂಡು ನೋಡಿದಾಗ ನನಗೆ ದೊಡ್ಡ ಶಾಕ್ ಆಯಿತು. ಟ್ರೈಲರ್ನಲ್ಲಿ ನನ್ನ ಧ್ವನಿಯೇ ಇರಲಿಲ್ಲ. ಇದಕ್ಕೂ ಮೊದಲು ಬಿಡುಗಡೆಯಾದ ಹಾಡಿನ ಡೈಲಾಗ್ನಲ್ಲೂ ನನ್ನ ವಾಯ್ಸ್ ಬಳಸಿರಲಿಲ್ಲ. ಇಷ್ಟೊಂದು ದೊಡ್ಡ ಬದಲಾವಣೆ ಮಾಡಿದರೂ ಒಂದು ಮಾತು ಹೇಳುವ ಸೌಜನ್ಯವನ್ನು ಚಿತ್ರತಂಡ ತೋರಿಲ್ಲ. ಇದೇ ನನಗೆ ಹೆಚ್ಚು ಬೇಸರ ತಂದಿತ್ತು. ಅದಕ್ಕಾಗಿಯೇ ನಾನು ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಅವರು ಮೊದಲೇ ತಿಳಿಸಿದ್ದರೆ ಯಾವುದೇ ಸಂಭಾವನೆ ಪಡೆಯದೆ ಉಚಿತವಾಗಿಯೇ ಟ್ರೈಲರ್ ಡಬ್ಬಿಂಗ್ ಮಾಡುತ್ತಿದ್ದೆ ಎಂದು ಪ್ರಜ್ವಲ್ ಹೇಳಿದ್ದರು. ರಾಜ್ ಬಿ ಶೆಟ್ಟಿ ಜೊತೆ ಯಾವುದೇ ಮನಸ್ತಾಪವಿಲ್ಲ. ನಾವು ಈಗಾಗಲೇ ಮಲ್ಟಿ ಸ್ಟಾರರ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೇನೆ. ಚೌಕ ಸಿನಿಮಾದಲ್ಲಿ 4 ಹೀರೋಗಳ ಜೊತೆ ನಟಿಸಿದ್ದೇನೆ. ಇಂದಿಗೂ ಎಲ್ಲರೂ ಒಳ್ಳೆಯ ಸ್ನೇಹಿತರೆ. ರಾಜ್ ಬಿ ಶೆಟ್ಟಿ ಅತ್ಯಂತ ಪ್ರತಿಭಾವಂತ ಕಲಾವಿದ ಮತ್ತು ಉತ್ತಮ ವ್ಯಕ್ತಿ. ಅವರ ಜೊತೆ ನನಗೆ ಯಾವುದೇ ಸಮಸ್ಯೆ ಇಲ್ಲ. ಅವರು ನನಗೆ ಕರೆ ಮಾಡಿಲ್ಲ. ಆದರೆ ಯಾವಾಗ ಬೇಕಾದರೂ ಅವರ ಜೊತೆ ಮಾತನಾಡಲು ನಾನು ಸಿದ್ಧನಿದ್ದೇನೆ. ಇಂಡಸ್ಟ್ರಿ ಬೆಳೆಯಬೇಕಾದರೆ ನಿರ್ಮಾಪಕರು ಚೆನ್ನಾಗಿರಬೇಕು ಎಂಬುದೇ ನನ್ನ ಆಯ್ಕೆಯಾಗಿದೆ. ಈ ಬೆಳವಣಿಗೆಯಿಂದ ನನ್ನ ತಂದೆ ದೇವರಾಜ್ ಅವರಿಗೆ ತುಂಬ ಬೇಸರವಾಗಿದೆ. ಪ್ರತಿ ಬಾರಿ ಕೊನೆಯವರೆಗೂ ಎಲ್ಲರ ಮೇಲೂ ನಂಬಿಕೆ ಇಟ್ಟು ನೀನೇ ಕಷ್ಟಪಡುತ್ತೀಯ. ನಿನ್ನ ಸ್ಥಿತಿ ನೋಡಿದರೆ ಬೇಸರವಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ನಾನು ಸಿನಿಮಾಗಳಿಗೆ ಲಿಖಿತ ಒಪ್ಪಂದ ಮಾಡಿಕೊಳ್ಳುವನಲ್ಲ. ಮಾತಿನ ಮೇಲೆಯೇ ನಂಬಿಕೆಯಿಂದಲೇ ಕೆಲಸ ಮಾಡುತ್ತೇನೆ. ಅದೇ ನಂಬಿಕೆ ಈಗ ನನಗೆ ಸಮಸ್ಯೆಯಾಗಿದೆ ಎಂದು ಪ್ರಜ್ವಲ್ ಹೇಳಿದರು. ಒಂದು ಸಿನಿಮಾ ಎಂದರೆ ಅದು ಒಬ್ಬ ನಟನದ್ದಲ್ಲ. ಅದರ ಹಿಂದೆ ನೂರಾರು ಜನರ ಜೀವನ ಇರುತ್ತದೆ. ಆ ಸಿನಿಮಾ ಯಶಸ್ವಿಯಾದರೆ ಎಲ್ಲರಿಗೂ ಒಳ್ಳೆಯದು. ಇನ್ನು ನನ್ನ ಮ್ಯಾನೇಜರ್ ಚಿತ್ರತಂಡದ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಮಸ್ಯೆ ಬಗೆಹರಿದರೆ ನನಗೂ ಸಂತೋಷ ಎಂದು ನಟ ಪ್ರಜ್ವಲ್ ದೇವರಾಜ್ ತಿಳಿಸಿದ್ದಾರೆ.